ನಾಳೆಯಿಂದ ಸಂಸತ್ ಮುಂಗಾರು ಅಧಿವೇಶನ ಸಂಕಷ್ಟ ಸಂದರ್ಭದಲ್ಲಿ ಫಲಪ್ರದ ಚರ್ಚೆ ನಿರೀಕ್ಷೆ ಸಭಾಧ್ಯಕ್ಷ ಓಂ ಬಿರ್ಲಾ. ಶ್ರಮಶಕ್ತಿ ದೇಶದ ಪ್ರಗತಿಯ ಆಧಾರ, ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಪೂರೈಕೆ ಕಾರ್ಯಯೋಜನೆ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ. ದೇಶದಲ್ಲಿ ಆತ್ಮನಿರ್ಭರ್ ಪ್ಯಾಕೇಜ್ ಸಮರ್ಪಕ ಅನುಷ್ಠಾನ, ಆರ್ಥಿಕತೆ, ಮೂಲಸೌಕರ್ಯ, ಬೇಡಿಕೆ ವಲಯಗಳಿಗೆ ಆದ್ಯತೆ. ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನಿರಾಕರಿಸದಂತೆ ಖಾಸಗಿ ಆಸ್ಪತ್ರೆಗಳಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು 18 ದಿನಗಳ ಕಾಲ ನಡೆಯಲಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಮಾರ್ಗಸೂಚಿ ಅನ್ವಯ ರಾಜ್ಯಸಭೆ ಹಾಗೂ ಲೋಕಸಭೆಯ ಕಲಾಪಗಳಿಗೆ ಪ್ರತ್ಯೇಕ ಸಮಯ ನಿಗದಿಪಡಿಸಲಾಗಿದೆ. ಅಧಿವೇಶನದ ಆರಂಭದ ದಿನವಾದ ನಾಳೆ ಲೋಕಸಭೆಯ ಕಲಾಪ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದ್ದು, ಉಳಿದ ದಿನಗಳಂದು ಮಧ್ಯಾಹ್ನ 3 ರಿಂದ ಸಂಜೆ 7 ರವರೆಗೆ ಕಲಾಪ ನಡೆಯಲಿದೆ. ಈ ಮಧ್ಯೆ ರಾಜ್ಯಸಭೆಯ ಕಲಾಪ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದ್ದು, ಉಭಯ ಕಲಾಪಗಳಲ್ಲಿ ಭಾಗಿಯಾಗುವ ಸದಸ್ಯರು, ಅಧಿಕಾರಿಗಳಿಗೆ ಕೋವಿಡ್-19 ಪರೀಕ್ಷೆ ನಡೆಸಲಾಗಿದೆ. ರಾಜ್ಯಸಭೆ ಹಾಗೂ ಲೋಕಸಭೆಯ ವೀಕ್ಷಕರ ಗ್ಯಾಲರಿಗಳಲ್ಲಿ ಸದಸ್ಯರಿಗೆ ಆಸನ ವ್ಯವಸ್ಥೆ ಮಾಡಲಾಗಿದ್ದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಒತ್ತು ನೀಡಲಾಗಿದೆ. ಕೋವಿಡ್-19 ಮಾರ್ಗಸೂಚಿಯಂತೆ ಸಂಸದರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಜೊತೆಗೆ ಗುರುತು ಪತ್ರ ಹೊಂದಿರಬೇಕು. ಶೂನ್ಯ ವೇಳೆಯನ್ನು 30 ನಿಮಿಷಗಳಿಗೆ ಇಳಿಕೆ ಮಾಡಲಾಗಿದ್ದು, ಪ್ರಶ್ನೋತ್ತರ ಅವಧಿ ಇರುವುದಿಲ್ಲ. ಆದರೆ ಹೆಚ್ಚುವರಿ ಪ್ರಶ್ನೆಗಳನ್ನು ಇಮೇಲ್ ಮೂಲಕ ಕಳುಹಿಸಿಕೊಡಲು ಸದಸ್ಯರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಶನಿವಾರ ಹಾಗೂ ಭಾನುವಾರಗಳಂದು ಸಹ ಅಧಿವೇಶನದ ಕಲಾಪ ನಡೆಸಲು ಉದ್ದೇಶಿಸಲಾಗಿದೆ. ಹಲವು ಮಹತ್ವದ ಮಸೂದೆಗಳು ಈ ಬಾರಿಯ ಅಧಿವೇಶನದಲ್ಲಿ ಮಂಡನೆಯಾಗುವ ನಿರೀಕ್ಷೆ ಇದೆ. ಈಗಾಗಲೇ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲಾಗಿರುವ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆ, ಬಾಲಾಪರಾಧಿ ತಿದ್ದುಪಡಿ ಮಸೂದೆ ಸೇರಿದಂತೆ 11 ವಿಷಯಗಳಿಗೆ ಸಂಬಂಧಿಸಿದ ಮಸೂದೆಗಳು ಮಂಡನೆಯಾಗುವ ಸಾಧ್ಯತೆ ಇದೆ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಫಲಪ್ರದ ಚರ್ಚೆ ನಡೆಯುವ ಬಗ್ಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನದ ಮುನ್ನಾ ದಿನವಾದ ಇಂದು ನಡೆದ ಪೂರ್ವಭಾವಿ ಸಭೆಯ ಬಳಿಕ ಅವರು, ಸಂಸತ್ ಕಲಾಪದಲ್ಲಿ ಸಾರ್ಥಕ ಚರ್ಚೆ ನಡೆಯಲಿದೆ, ಇದಕ್ಕೆ ಎಲ್ಲ ಪಕ್ಷಗಳು ಸಹಕಾರ ನೀಡುವ ವಿಶ್ವಾಸವಿದೆ ಎಂದು ಹೇಳಿದರು. ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಸುಗಮ ಕಲಾಪಕ್ಕೆ ಎಲ್ಲ ಪಕ್ಷಗಳು ಸಹಕಾರ ನೀಡುವುದು ಅಗತ್ಯ. ಕೋವಿಡ್-19 ಸಾಂಕ್ರಾಮಿಕದ ಸಂಕಷ್ಟದ ನಡುವೆ ಅಧಿವೇಶನ ನಡೆಯುತ್ತಿದೆ. ಸರ್ಕಾರವು ಎಲ್ಲ ವಿಷಯಗಳ ಕುರಿತು ಚರ್ಚಿಸಲು ಸಿದ್ದವಿದೆ ಎಂದು ತಿಳಿಸಿದರು. बिजनेस एडवाइजरी कमेटी की बैठक हुई। लोकसभा अध्यक्ष ओम बिरला ने कहा कि सभी दलों के नेताओं ने अपने संवैधानिक दायित्व को निभाने का संकल्प लिया है। सभी दलों ने नेताओं ने सामूहिक रूप से सहयोग का आश्वासन दिया है। मुझे आशा है कि इस विपरीत परिस्थितियों में माननीय सदस्य सदन में उपस्थिति भी होंगे और सार्थक चर्चा भी करेंगे. ನಾಳೆಯಿಂದ ಆರಂಭವಾಗಲಿರುವ ಮುಂಗಾರು ಅಧಿವೇಶನದಲ್ಲಿ ಎಲ್ಲ ಸದಸ್ಯರು ಕಡ್ಡಾಯವಾಗಿ ಹಾಜರಾಗುವಂತೆ ಭಾರತೀಯ ಜನತಾ ಪಕ್ಷ ವಿಪ್ ಜಾರಿ ಮಾಡಿದೆ. ಅಧಿವೇಶನದ ಆರಂಭ ದಿನವಾದ ನಾಳೆಯಿಂದ ಅನ್ವಯವಾಗುವಂತೆ ರಾಜ್ಯಸಭೆ ಹಾಗೂ ಲೋಕಸಭೆಯ ಎಲ್ಲ ಸಂಸದರಿಗೆ ಬಿಜೆಪಿ ವಿಪ್ ನೀಡಿದೆ. ನಾಳೆ ರಾಜ್ಯಸಭೆಯ ಉಪಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯುವ ನಿರೀಕ್ಷೆ ಇದ್ದು, ಈ ಹಿಂದಿನ ಉಪಸಭಾಪತಿಯಾಗಿದ್ದ ಜೆಡಿಯು ಸದಸ್ಯ ಹರಿವಂಶ ನಾರಾಯಣ್ ಸಿಂಗ್ ಅವರನ್ನೇ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ಅವರ ಅವಧಿ ಕಳೆದ ಏಪ್ರಿಲ್ನಲ್ಲಿ ಪೂರ್ಣಗೊಂಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಪೆಟ್ರೋಲಿಯಂ ಕ್ಷೇತ್ರಕ್ಕೆ ಸಂಬಂಧಿಸಿದ ಬಿಹಾರದ 3 ಪ್ರಮುಖ ಯೋಜನೆಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ರಾಷ್ಟಕ್ಕೆ ಸಮರ್ಪಿಸಿದರು. बिहार में न सिर्फ नए नए रोजगार के अवसरों का सृजन होगा, बल्कि बिहार विकास का पूरक बनकर आत्मनिर्भर भारत और महिला सशक्तिकरण का एक मजबूत स्तंभ भी होगा. आज इन सभी प्रोजेक्ट्स को प्रधानमंत्री नरेंद्र मोदी कर रहे हैं राष्ट्र को समर्पित. अब मैं आदर्श ನಂತರ ಪ್ರಧಾನಿ ಮೊದಲು ರಸ್ತೆ, ರೈಲು, ವಾಯುಮಾರ್ಗ ಹಾಗೂ ಅಂತರ್ಜಾಲ ಸಂಪರ್ಕಕ್ಕಾಗಿ ಪರದಾಡುವಂತಹ ದಿನಗಳಿದ್ದವು. ಆದರೆ ಈಗ ಎಲ್ಲವೂ ಬದಲಾಗಿದೆ.
ಅನಿಲ ಆಧಾರಿತ ಉದ್ಯಮ ಬಿಹಾರದಲ್ಲಿ ಬರುತ್ತದೆ ಎಂಬ ಕಲ್ಪನೆಯೂ ಕೂಡ ಇರಲಿಲ್ಲ. ಆದರೀಗ ಸಾಕಾರವಾಗುತ್ತಿದೆ ಎಂದರು. ಅನಿಲ ಆಧಾರಿತ ಉದ್ಯಮ ಮತ್ತು ಪೆಟ್ರೋಲ್ ಸಂಪರ್ಕದಿಂದ ಜನಜೀವನ ಸುಗಮಗೊಳ್ಳುವುದಲ್ಲದೆ ಸಾವಿರಾರು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ. ಬಾಟ್ಲಿಂಗ್ ಘಟಕಗಳಿಂದಾಗಿ ತ್ವರಿತ ರೀತಿಯಲ್ಲಿ ಸ್ಥಳೀಯರಿಗೆ ಅಡುಗೆ ಅನಿಲ ಲಭ್ಯವಾಗಲಿದೆ ಎಂದರು. ಈ ಪೈಪ್ಲೈನ್ ಯೋಜನೆಯನ್ನು ಸಮಯದೊಳಗೆ ಮುಗಿಸುವುದು ಸುಲಭವಾಗಿರಲಿಲ್ಲ. 10 ನದಿಗಳು ಹಾಗೂ ಅರಣ್ಯ ಪ್ರದೇಶದಲ್ಲಿ ಪೈಪ್ಲೈನ್ ಸಾಗಿದೆ. ವಿನೂತನ ಎಂಜಿನಿಯರಿಂಗ್ ತಂತ್ರಜ್ಞಾನ ಹಾಗೂ ಕಠಿಣ ಶ್ರಮದಿಂದ ಇದು ಸಾಧ್ಯವಾಗಿದೆ. ಬಿಹಾರಕ್ಕೆ ಘೋಷಿಸಲಾಗಿದ್ದ ಪ್ಯಾಕೇಜ್ ಅಡಿಯಲ್ಲಿ ಕೈಗೊಳ್ಳಲಾಗಿರುವ ಇದು 7ನೇ ಯೋಜನೆಯಾಗಿದೆ ಎಂದರು. जिस रास्ते में 10 के करीब बड़ी नदियां हो, कई किलोमीटर के घने जंगल और चट्टानी रास्ते हो, वहां काम करना इतना आसान भी नहीं होता. नई इंजीनियरिंग ಶ್ರಮಶಕ್ತಿ ಯಾವುದೇ ರಾಷ್ಟ್ರದ ಪ್ರಗತಿಯ ಆಧಾರ. ಇಂದು ಅನಿಲ ಆಧಾರಿತ ಕೈಗಾರಿಕೆಗಳಿಂದ ಬಿಹಾರದ ಜನರ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಿದೆ. ಉದ್ಯೋಗಾವಕಾಶ ವೃದ್ಧಿಯಾಗುತ್ತಿದೆ ಎಂದರು. ದೇಶಾದ್ಯಂತ ಪ್ರತಿಯೊಂದು ಮನೆಗೂ ಕೊಳವೆ ಮಾರ್ಗದ ಮೂಲಕ ಅಡುಗೆ ಅನಿಲ ಪೂರೈಕೆಗೆ ಕಾರ್ಯಯೋಜನೆ ಸಿದ್ದಪಡಿಸಲಾಗಿದೆ ಎಂದ ಅವರು, ಉಜ್ವಲ ಯೋಜನೆಯಡಿ ಈವರೆಗೆ 8 ಕೋಟಿಗೂ ಅಧಿಕ ಕುಟುಂಬಗಳಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ಒದಗಿಸಲಾಗಿದೆ ಎಂದರು. निरंतर काम करके हम बिहार और पूर्वी भारत के विकास पथ पर ले जा सकते हैं. गैस बेस्ड इंडस्ट्री और पेट्रो कनेक्टिविटी रोजगार के भी लाखों नए अवसर बनाती है. इस गैस पाइपलाइन को बिछाने से लेकर इससे जो नए उद्योगों को ऊर्जा मिल रही है, उससे बिहार में हजारों नए रोजगार बन रहे हैं और आगे भी अनेक रोजगारों के लिए संभावना बन रही है. साथियों, उज्ज्वला योजना की वजह से आज देश के 8 करोड़ गरीब परिवारों के पास भी गैस कनेक्शन मौजूद है. इस योजना से गरीब के जीवन में क्या परिवर्तन आया है, ये कोरोना के दौरान हम सभी ने फिर एक बार महसूस किया. उसी का हिस्सा ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಎಲ್ಪಿಜಿ ಬೇಡಿಕೆ ಹೆಚ್ಚುತ್ತಿದೆ. ಸರಿಸುಮಾರು 87% ಕುಟುಂಬಗಳು ಎಲ್ಪಿಜಿ ಬಳಕೆ ಮಾಡುತ್ತಿವೆ. ಕಳೆದ 6 ವರ್ಷಗಳಲ್ಲಿ ಈ ಪ್ರಗತಿ ಹೆಚ್ಚಳವಾಗಿದೆ ಎಂದರು. की लागत हुई 193 किलोमीटर तक का ये काम पूरा हो गया. ಕಾರ್ಯಕ್ರಮದಲ್ಲಿ इसी ಕೇಂದ್ರ तरह से ಸಚಿವರಾದ तेजी से ಅಶ್ವಿನಿ ಚೌಬೆ, अन्य सभी ಧರ್ಮೇಂದ್ರ ಪ್ರಧಾನ್, ಬಿಹಾರದ ರಾಜ್ಯಪಾಲ ಫಾಗು ಚೌಹಾಣ್, ಉಪ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ಉಪಸ್ಥಿತರಿದ್ದರು. ಪೂರ್ವ ಚಂಪಾರಣ್ ಮತ್ತು ಬಂಕಾ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಬಂದಿರುವ 2 ಘಟಕಗಳು ದಿನಕ್ಕೆ 80,000 ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವ ಸಾಮರ್ಥ್ಯ ಹೊಂದಿವೆ. ಬಂಕಾ ಘಟಕವನ್ನು 131 ಕೋಟಿ ರೂಪಾಯಿ ಹಾಗೂ ಪೂರ್ವ ಚಂಪಾರಣ್ ಘಟಕವನ್ನು 136 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. 193 ಕಿಲೋಮೀಟರ್ ಉದ್ದದ ದುರ್ಗಾಪುರ ಹಾಗೂ ಬಂಕಾ ವಲಯದ ಪೈಪ್ಲೈನ್ ಯೋಜನೆಯು ಪಾರಾದೀಪ್ ಹಾಲ್ದಿಯಾ ದುರ್ಗಾಪುರ ಪೈಪ್ಲೈನ್ ವರ್ಧನೆ ಯೋಜನೆಯ ಭಾಗವಾಗಿದೆ. ಈ ಯೋಜನೆಗೆ 2019ರ ಫೆಬ್ರವರಿಯಲ್ಲಿ ಶಿಲಾನ್ಯಾಸ ಮಾಡಲಾಗಿತ್ತು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. कैसे उठ खड़े हैं हम, आपके योगदान से बढ़ रहे हैं हम. मुश्किलों के दौर में भी खुद पर निर्भर हैं. स्वास्थ्य सर्वोपरि कर योद्धा से लड़ रहे हैं हम. नव भारत की ताकत बन रहे हैं हम. इन चुनौतियों में भी रुका नहीं विकास. डट कर खड़े रहे रक्षक हमारे, पूरी हो रही है जीतने की आस. आत्मनिर्भर भारत बना रहे हैं हम. आपके योगदान से बढ़ रहे हैं हम. आपका दिया गया आयकर भारत को देता है हर पल ताकत. अपने अग्रिम कर की दूसरी किश्त अदा करें 15 सितंबर 2020 तक, क्योंकि प्रत्येक आयकर दाता है राष्ट्र निर्माता. ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೀಡಾಗಿರುವ ಆರ್ಥಿಕ ಸ್ಥಿತಿಯ ಪುನಶ್ಚೇತನಕ್ಕೆ ಮೇ 20ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಕಟಿಸಿದ 20 ಲಕ್ಷ ಕೋಟಿ ರೂಪಾಯಿಗಳ ಸಮಗ್ರ ಆರ್ಥಿಕ ಪ್ಯಾಕೇಜ್ ದೇಶಾದ್ಯಂತ ಉತ್ತಮ ರೀತಿಯಲ್ಲಿ ಅನುಷ್ಠಾನವಾಗುತ್ತಿದೆ.
ಆರ್ಥಿಕತೆ, ಮೂಲಸೌಕರ್ಯ ವ್ಯವಸ್ಥೆ, ಜನಸಂಖ್ಯೆ ಮತ್ತು ಬೇಡಿಕೆ ವಲಯಗಳಲ್ಲಿ ಈ ಪ್ಯಾಕೇಜ್ ಜಾರಿಯಾಗುತ್ತಿದ್ದು, ಹಣಕಾಸು ಮತ್ತು ಕಾರ್ಪೊರೇಟ್ ವಲಯಗಳ ಸಚಿವಾಲಯ ಇದರ ನೇತೃತ್ವ ವಹಿಸಿದೆ. ನಬಾರ್ಡ್ ಮೂಲಕ ರೈತ ಸಮುದಾಯಕ್ಕೆ ಈವರೆಗೆ ಸುಮಾರು 30,000 ಕೋಟಿ ರೂಪಾಯಿಗಳ ಸಾಲ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಈಗಾಗಲೇ ಆರ್ಬಿಐ ನಬಾರ್ಡ್ಗೆ ಹಣ ಹಂಚಿಕೆ ಮಾಡಿದೆ. ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯ ಹಾಗೂ ಉದ್ದಿಮೆದಾರರಿಗೆ ಸುಮಾರು 45,000 ಕೋಟಿ ರೂಪಾಯಿ ಸಾಲ ಸೌಲಭ್ಯವನ್ನು ಒದಗಿಸಲಾಗಿದೆ. ಅಲ್ಲದೆ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳು, ವಸತಿ ಹಣಕಾಸು ಸಂಸ್ಥೆಗಳು ಮತ್ತು ಮಧ್ಯಮ ಹಣಕಾಸು ಸಂಸ್ಥೆಗಳಿಗೆ ವಸತಿ ಸೌಕರ್ಯಕ್ಕೆ ನೆರವು ನೀಡಲು 30,000 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಈವರೆಗೆ ಎಂಎಸ್ಎಂಇಗಳು ಸೇರಿದಂತೆ ಉದ್ದಿಮೆಗಳಿಗೆ 3 ಲಕ್ಷ ಕೋಟಿ ರೂಪಾಯಿಗಳವರೆಗೆ ಖಾತರಿ ರಹಿತ ಸಾಲವನ್ನು ವಿತರಿಸಲಾಗಿದೆ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಸೇರಿ ಎಲ್ಲ ಬ್ಯಾಂಕ್ಗಳಿಂದ ಈವರೆಗೆ ಸುಮಾರು 42 ಲಕ್ಷ ಮಂದಿಗೆ 1,63,000 ಕೋಟಿ ರೂಪಾಯಿ ಸಾಲ ಸೌಲಭ್ಯವನ್ನು ಒದಗಿಸಲಾಗಿದೆ. ಏಪ್ರಿಲ್ 2020ರಿಂದ ಸೆಪ್ಟೆಂಬರ್ 8ರವರೆಗೆ ಆದಾಯ ತೆರಿಗೆ ಇಲಾಖೆ 27.55 ಲಕ್ಷ ತೆರಿಗೆ ಪಾವತಿದಾರರಿಗೆ 1,01,308 ಕೋಟಿ ರೂಪಾಯಿ ತೆರಿಗೆ ಮರುಪಾವತಿ ಮಾಡಿದೆ ಎಂದು ಹಣಕಾಸು ಸಚಿವಾಲಯ ಪ್ರಕಟಿಸಿದೆ. ಕೋವಿಡ್-19 ಸೋಂಕಿತರಿಗೆ ಚಿಕಿತ್ಸೆ ನಿರಾಕರಿಸುವಂತಿಲ್ಲ ಹಾಗೂ ರೋಗಿಗಳನ್ನು ದಾಖಲು ಮಾಡಿಕೊಳ್ಳಲು ಹಿಂದೇಟು ಹಾಕುವಂತಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಖಾಸಗಿ ಆಸ್ಪತ್ರೆಗಳಿಗೆ ಮತ್ತೆ ಸೂಚನೆ ನೀಡಿದೆ. ಕೋವಿಡ್-19 ಸೋಂಕು ವ್ಯಾಪಕವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಇಂದು ಖಾಸಗಿ ಆಸ್ಪತ್ರೆಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿತು. ಈ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಕೋವಿಡ್-19 ಸೋಂಕಿತರಿಗೆ ಚಿಕಿತ್ಸೆ ನಿರಾಕರಿಸದೆ ಸೂಕ್ತ ಚಿಕಿತ್ಸೆ ನೀಡಬೇಕೆನ್ನುವ ಸರ್ಕಾರದ ನಿಲುವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದರು. ಎಲ್ಲರಿಗೂ ಕೈಗೆಟುಕುವಂತಹ, ಸುಲಭವಾಗಿ ಲಭ್ಯವಾಗುವಂತಹ ಆರೋಗ್ಯ ಸೇವೆಗಳನ್ನು ನೀಡಲು ಸಾಮೂಹಿಕ ಪ್ರಯತ್ನ ಅಗತ್ಯ. ಮರಣ ಪ್ರಮಾಣವನ್ನು 1%ಕ್ಕಿಂತ ಕಡಿಮೆಗೊಳಿಸುವ ಸರ್ಕಾರದ ಉದ್ದೇಶವನ್ನು ಆದ್ಯತೆಯಿಂದ ಪರಿಗಣಿಸಬೇಕು ಎಂದು ಅವರು ಪ್ರತಿಪಾದಿಸಿದರು. ಈ ಮಧ್ಯೆ ಕೋವಿಡ್ ಸೋಂಕಿಲ್ಲದ ಇತರ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರುವವರಿಗೆ ನೀಡಬೇಕಾದ ಸೂಕ್ತ ಚಿಕಿತ್ಸೆಯ ಕುರಿತು ಚರ್ಚೆ ನಡೆಸಲಾಯಿತು. ಕೋವಿಡ್-19 ನಂತರದಲ್ಲಿ ಆರೋಗ್ಯ ರಕ್ಷಣೆ ಕುರಿತು ನಿರ್ವಹಣಾ ಮಾರ್ಗಸೂಚಿಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಬಿಡುಗಡೆ ಮಾಡಿದೆ. ಆ ಪ್ರಕಾರ ಕೋವಿಡ್-19 ಕಾಯಿಲೆ ನಂತರ ಆ ಸೋಂಕಿನಿಂದ ಗುಣಮುಖರಾದವರು ಕೆಮ್ಮು, ಗಂಟಲು ನೋವು, ಮೈಕೈ ನೋವು, ಉಸಿರಾಟ ತೊಂದರೆ ಮತ್ತಿತರ ಲಕ್ಷಣಗಳಿಂದ ಬಳಲುತ್ತಿರುವುದು ಕಂಡುಬಂದಿದೆ. ಆ ಬಗ್ಗೆ ಸಂಶೋಧನೆಗಳನ್ನು ನಡೆಸಿ ಸೋಂಕಿನಿಂದ ಗುಣಮುಖರಾದ ರೋಗಿಗಳು ಪಾಲಿಸಬೇಕಾದ ಕ್ರಮಗಳ ಕುರಿತು ಮಾರ್ಗಸೂಚಿಯಲ್ಲಿ ವಿವರಗಳನ್ನು ನೀಡಲಾಗಿದೆ. ವೈಯಕ್ತಿಕ ಮಟ್ಟದಲ್ಲಿ ಮಾಸ್ಕ್ ಬಳಕೆ, ಆಗಾಗ್ಗೆ ಕೈ ತೊಳೆಯುವುದು, ಸ್ವಚ್ಛತೆ ಕಾಪಾಡಿಕೊಳ್ಳುವುದು, ಉಸಿರಾಟದ ಬಗ್ಗೆ ಎಚ್ಚರ ವಹಿಸುವುದು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು ಎಂದು ತಿಳಿಸಿದೆ. ಅಲ್ಲದೆ ಅಗತ್ಯ ಪ್ರಮಾಣದಷ್ಟು ಬಿಸಿ ನೀರು ಕುಡಿಯುವುದು, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಆಯುಷ್ ಔಷಧಗಳನ್ನು ಸೇವಿಸಬೇಕು ಎಂದು ಮಾರ್ಗಸೂಚಿ ತಿಳಿಸಿದೆ. ಸಾಧಾರಣ ಸೋಂಕಿತ ವ್ಯಕ್ತಿಗಳು ಪ್ರತಿದಿನ ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಉಸಿರಾಟದ ಮೇಲೆ ನಿಗಾ, ನಿಯಮಿತ ನಡಿಗೆ, ಸಮತೋಲಿತ ಪೌಷ್ಟಿಕಯುಕ್ತ ಆಹಾರ ಸೇವನೆ, ಅಗತ್ಯವಿರುವಷ್ಟು ನಿದ್ರೆ ಹಾಗೂ ವಿಶ್ರಾಂತಿಯನ್ನು ಪಡೆಯಬೇಕು. ಜೊತೆಗೆ ವೈದ್ಯರ ಸಲಹೆಯಂತೆ ಆಗಾಗ್ಗೆ ರಕ್ತದೊತ್ತಡ, ಉಷ್ಣಾಂಶ, ರಕ್ತದಲ್ಲಿನ ಮಧುಮೇಹ ಅಂಶದ ಬಗ್ಗೆ ನಿಗಾ ವಹಿಸುವ ಅಗತ್ಯವಿದೆ ಎಂದು ಸೂಚಿಸಲಾಗಿದೆ. ಸಮುದಾಯ ಮಟ್ಟದಲ್ಲಿ ಸೋಂಕಿನಿಂದ ಗುಣಮುಖರಾದವರು ತಮ್ಮ ಸಕಾರಾತ್ಮಕ ಅನುಭವವನ್ನು ಸ್ನೇಹಿತರು, ಸಮುದಾಯಗಳು, ಧಾರ್ಮಿಕ ಮತ್ತು ಸಾಮಾಜಿಕ ನಾಯಕರ ಜೊತೆ ಹಂಚಿಕೊಳ್ಳಬೇಕು. ಆ ಮೂಲಕ ಸೋಂಕಿನ ಬಗೆಗಿನ ತಪ್ಪು ಕಲ್ಪನೆ ಹೋಗಲಾಡಿಸಬೇಕು. ಅಗತ್ಯವಿದ್ದರೆ ಆರೋಗ್ಯ ಕಾರ್ಯಕರ್ತರು ಮತ್ತು ಮಾನಸಿಕ ಆರೋಗ್ಯ ಕಾರ್ಯಕರ್ತರ ಬೆಂಬಲ ಪಡೆದುಕೊಳ್ಳಬೇಕು ಎಂದು ಹೇಳಲಾಗಿದೆ. ಆಸ್ಟ್ರಾಜೆನಿಕ್ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವ ಕೋವಿಡ್-19 ಲಸಿಕೆಗಳ ಕ್ಲಿನಿಕಲ್ ಪ್ರಯೋಗ ಬ್ರಿಟನ್ನಲ್ಲಿ ಮುಂದುವರಿಯಲಿದ್ದು, ಪ್ರಯೋಗ ಸುರಕ್ಷಿತವಾಗಿ ನಡೆಯುತ್ತಿದೆ ಎಂದು ವೈದ್ಯಕೀಯ ಆರೋಗ್ಯ ನಿಯಂತ್ರಣ ಪ್ರಾಧಿಕಾರ ಎಂಎಚ್ಆರ್ಎ ಖಚಿತಪಡಿಸಿದೆ. ಪ್ರಯೋಗಕ್ಕೆ ಒಳಗಾಗಿದ್ದ ವ್ಯಕ್ತಿಯೋರ್ವ ಪ್ರತಿಕೂಲ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಪ್ರಯೋಗವನ್ನು ಸ್ಥಗಿತಗೊಳಿಸಲಾಗಿತ್ತು. ಆಸ್ಟ್ರಾಜೆನಿಕ್ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಕೂಡ ಪ್ರತ್ಯೇಕ ತನಿಖೆಗಳನ್ನು ನಡೆಸಿ ಪ್ರಯೋಗ ಅತ್ಯಂತ ಸುರಕ್ಷಿತವಾಗಿದ್ದು ಅದನ್ನು ಮುಂದುವರಿಸಲು ಯಾವುದೇ ತೊಂದರೆಯಿಲ್ಲ ಎಂದು ಖಚಿತಪಡಿಸಿದೆ. ಕೋವಿಡ್-19ಕ್ಕೆ ಸಂಬಂಧಿಸಿದಂತೆ 100 ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಆ ಪೈಕಿ 100 ಕ್ಲಿನಿಕಲ್ ಹಂತದ ಪ್ರಯೋಗಗಳನ್ನು ಪೂರ್ಣಗೊಳಿಸಿ 6 ಲಸಿಕೆಗಳು ಅಂತಿಮ ಘಟ್ಟ ತಲುಪಿವೆ. ಮಾನವರ ಮೇಲಿನ ಪ್ರಯೋಗ ಯಶಸ್ವಿ ನಂತರ ಆ ಲಸಿಕೆಗಳು ಮಾರುಕಟ್ಟೆಗೆ ಲಭ್ಯವಾಗಲಿವೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 94,372 ಹೊಸ ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 47,54,357ಕ್ಕೆ ಏರಿಕೆಯಾಗಿದೆ.
ಆ ಪೈಕಿ 9,73,175 ಸಕ್ರಿಯ ಪ್ರಕರಣಗಳಾಗಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಈವರೆಗೆ 37,02,596 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರಿಂದಾಗಿ ಚೇತರಿಕೆ ಪ್ರಮಾಣ ಶೇಕಡಾ 77.88ರಷ್ಟಿದೆ. ನಿನ್ನೆ 1,114 ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದು, ಇದರಿಂದಾಗಿ ಒಟ್ಟು ಮೃತಪಟ್ಟವರ ಸಂಖ್ಯೆ 78,586ಕ್ಕೆ ಏರಿಕೆಯಾಗಿದೆ. ಸಾವಿನ ಪ್ರಮಾಣ ಶೇಕಡಾ 1.65ಕ್ಕೆ ಇಳಿಕೆಯಾಗಿದೆ. ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಕಲ್ಪಿಸುವ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಇಂದು ದೇಶಾದ್ಯಂತ ನಡೆಯಿತು. ಸುಮಾರು 15 ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗಿದ್ದು, ಕೋವಿಡ್-19 ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ವ್ಯಾಪಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ವ್ಯಕ್ತಿಗತ ಅಂತರವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ರಾಷ್ಟೀಯ ಪರೀಕ್ಷಾ ಏಜೆನ್ಸಿ 3,843 ಪರೀಕ್ಷಾ ಕೇಂದ್ರಗಳನ್ನು ಹೆಚ್ಚಿಸಿತ್ತು. ಅಲ್ಲದೆ ಒಂದು ಪರೀಕ್ಷಾ ಕೊಠಡಿಯಲ್ಲಿ 12 ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿತ್ತು. ಪರೀಕ್ಷಾ ವೇಳೆ ವಿದ್ಯಾರ್ಥಿಗಳು ಪಾಲನೆ ಮಾಡಬೇಕಾಗಿರುವ ಮಾರ್ಗಸೂಚಿಯನ್ನು ಪ್ರಕಟಿಸಲಾಗಿತ್ತು. ಅಲ್ಲದೆ ಪರೀಕ್ಷಾ ಕೇಂದ್ರಗಳನ್ನು ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಲಾಗಿದ್ದು, ವಿದ್ಯಾರ್ಥಿಗಳು ಅಗತ್ಯ ಆರೋಗ್ಯ ಶಿಷ್ಟಾಚಾರಗಳನ್ನು ಪಾಲಿಸಿದರು. 3-3 साल 4-4 साल की तैयारी होती है और ऐसे में अगर ये परीक्षा नहीं होती तो उनकी मेहनत पर पानी फिर जाता। तो छात्र बिल्कुल काफी खुश हैं कि उन्होंने जो तैयारी की है उसका आज नतीजा निकलेगा और वो आज बिल्कुल यही निशांत हम चाहेंगे कि हमने दर्शकों को बताइए कि किस तरह से जरूरी दिशा निर्देश दिए गए हैं। ಕೇಂದ್ರ ಸರ್ಕಾರದ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆಯಡಿ ಬಳ್ಳಾರಿ ಜಿಲ್ಲೆಯ ಮುಂಡರಗಿ ಬಳಿ ಮಹಾತ್ಮ ಗಾಂಧಿ ಆಶ್ರಯ ವಸತಿ ಮನೆಗಳ ಹಂಚಿಕೆ ನಡೆಯುತ್ತಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಬಳ್ಳಾರಿ ಮಹಾನಗರ ಪಾಲಿಕೆ ಆಯುಕ್ತೆ ತುಷಾರಮಣಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಡಿ ಜಿಲ್ಲೆಯಲ್ಲಿ 5,612 ಮನೆಗಳ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದ್ದು, 185 ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಆಸಕ್ತರು ಯೋಜನೆಯ ಉಪಯೋಗ ಪಡೆಯಬಹುದು ಎಂದು ಮಾಹಿತಿ ನೀಡಿದರು. ಪ್ರತಿಯೊಬ್ಬರಿಗೂ ಸೂರು ಒದಗಿಸುವ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಡಿ ಈ ಮಾದರಿ ಮನೆಗಳ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು, ವಸತಿ ರಹಿತ ವಿವಿಧ ವರ್ಗಗಳ ಅರ್ಹ ಫಲಾನುಭವಿಗಳು ನಿರ್ದಿಷ್ಟ ಮೊತ್ತವನ್ನು ಪಾವತಿಸಿ ಮನೆಗಳನ್ನು ಪಡೆಯಬಹುದಾಗಿದೆ. ಸಾಲ ಸೌಲಭ್ಯವನ್ನು ಕೂಡ ಪಾಲಿಕೆ ನಿರ್ವಹಿಸುತ್ತಿದೆ ಎಂದರು. ನೀಡಬೇಕು ಒಂದು ಉದ್ದೇಶವನ್ನ ಈ ಒಂದು ಯೋಜನೆಯಲ್ಲಿ ಹೊಂದಲಾಗಿದೆ. ಇದರಲ್ಲಿ ಸಾಮಾನ್ಯ ವರ್ಗದವರು ಕೇವಲ 1,33,000 ಫಲಾನುಭವಿ ವಂತಿಕೆ ಹಾಗೂ 2 ಲಕ್ಷ ಲೋನ್ ಅನ್ನ ತೆಗೆದುಕೊಂಡ್ರೆ ಅವರಿಗೆ ಒಟ್ಟು 3,33,000 ಹಣದಲ್ಲಿ ಅವರಿಗೆ ಒಂದು ಸುಸಜ್ಜಿತವಾದಂತಹ ಬಡಾವಣೆಯಲ್ಲಿ ಅವರಿಗೆ ಒಂದು ಮನೆ ದೊರಕುತ್ತೆ. ಮನೆ ಕೊಟ್ಟಿರೋದಕ್ಕೆ ನಮ್ಗೆ ತುಂಬಾ ಸಂತೋಷ, ಧನ್ಯವಾದ. ಫಲಾನುಭವಿ ಗೀತಾ, ತಾವು ಕಟ್ಟಡ ಕಾರ್ಮಿಕರಾಗಿದ್ದು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದೆವು. ಸರ್ಕಾರದ ಈ ಯೋಜನೆಯಿಂದ ಬಡವರಿಗೆ ಅನುಕೂಲವಾಗಿದ್ದು, ಸ್ವಂತ ಮನೆ ಹೊಂದಿದ ತೃಪ್ತಿ ನಮ್ಮದಾಗಿದೆ ಎಂದರು. ಇನ್ನು ಮುಂದಿನ ಹಣಕ್ಕಾಗಿ ನಾವು ಪ್ರಯತ್ನ ಪಟ್ಟು ಕಟ್ತೀವಿ. ನಮ್ಗೆ ಸ್ವಂತ ಮನೆ ಬೇಕು. ಗೌರ್ಮೆಂಟ್ ಸೌಲಭ್ಯ ಮಾಡಿತ್ತೆ ನಮಗೆ, ಅವ್ರಿಗೆ ಧನ್ಯವಾದಗಳು. ಗೌರ್ಮೆಂಟ್ ಕೊಟ್ಟಿರೋದು ನಾವು ರೋಡು ಗೀಡು ಎಲ್ಲ ಅನುಕೂಲ ಐತೆ. ಇಲ್ಲಿ ಬಾಡಿಗೆ ಮನೆಯಲ್ಲಿ ಇರೋಕ್ಕಂತ ನಾವು ಸ್ವಂತ ಮನೆಯಲ್ಲಿ ಇರೋಕ್ಕ ನಮಗೆ ಅವರು ಗೌರ್ಮೆಂಟ್ನವರು ನಮ್ಗೆ ಸಹಕಾರ ಮಾಡಿದ್ದಾರೆ. ಸ್ಥಳೀಯರಾದ ಕುಮಾರ್, ದೇವಾಲಯವೊಂದರಲ್ಲಿ ಆಶ್ರಯ ಪಡೆದಿದ್ದ ತಮ್ಮ ದಿವ್ಯಾಂಗ ಸಹೋದರ ಇದೀಗ ಸ್ವಂತ ಸೂರು ಹೊಂದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇಲ್ಲ ಸರ್, ಆ್ಯಕ್ಚುಲಿ ಲಾಲಕಮಾನ್ನಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದಾರೆ ಸರ್. ಆ್ಯಕ್ಚುಲಿ ಬಸವರಾಜ ಅವರಿಗೆ ಮನೆಗಿನೇ ಏನಿದ್ದಿಲ್ಲ, ಸ್ವಲ್ಪ ಹ್ಯಾಂಡಿಕ್ಯಾಪ್ ಇದ್ದಾಗ ಅದು. ಹಾಗಾಗಿ ಗೌರ್ಮೆಂಟ್ನವ್ರು ಈಗ ಮನೆ ಕೊಟ್ಟಿದ್ದಾರೆ ಸರ್. ಹಾಗೆ ಚೆನ್ನಾಗಿದೆ ಸರ್. ದೊಡ್ಡ ಕಡೆ ಪಾರ್ಕ್ ಇದೆ, ಈ ಕಡೆ ರೋಡ್ ಇದೆ ಸರ್, ಈ ಕಡೆ ಐವರ್ ರೋಡ್ ಇದೆ, ಚೆನ್ನಾಗಿದೆ ಸರ್. ಗುಡಿ ಇದೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಮತ್ತೋರ್ವ ಫಲಾನುಭವಿ ವಸಂತಮ್ಮ, ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಸ್ವಂತ ಮನೆ ಹೊಂದುವಂತಾಗಿದೆ. ಈಗಾಗಲೇ ವಂತಿಗೆ ಹಣ ಪಾವತಿಸಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ ಎಂದರು. ಯಾವುದು ಆಶ್ರಯ ಯೋಜನೆ, ಪ್ರಧಾನಮಂತ್ರಿ ಆಶ್ರಯ ಯೋಜನೆ ನಮಗೆ ಮನೆ ಸಿಕ್ಕಿದೆ ಸರ್. ಮನೆ ನೋಡ್ಕೊಂಡ್ ಬಂದಿರಾ? ಮನೆಯೆಲ್ಲ ನೋಡ್ಕೊಂಡು ಚೆನ್ನಾಗಿದೆ.
ರೋಡ್ ಇದೆ, ಮಕ್ಕಳದ್ದು ಆಟದ ಮೈದಾನ, ಪ್ಲೇ ಗ್ರೌಂಡು, ಪಾರ್ಕಿಂಗ್ ಪ್ಲಾಟು ಎಲ್ಲ ಇದೆ ಸರ್. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. कैसे उठ खड़े हैं हम, आपके योगदान से बढ़ रहे हैं हम। मुश्किलों के दौर में भी खुद पर निर्भर हैं, स्वास्थ्य सर्वोपरि कर योद्धा से लड़ रहे हैं हम। नव भारत की ताकत बन रहे हैं हम। इन चुनौतियों में भी रुका नहीं विकास, डट कर खड़े रहे रक्षक हमारे, पूरी हो रही है जीतने की आस। आत्मनिर्भर भारत बना रहे हैं हम, आपके योगदान से बढ़ रहे हैं हम। आपका दिया गया आयकर भारत को देता है हर पल ताकत। अपने अग्रिम कर की दूसरी किश्त अदा करें 15 सितंबर 2020 तक, क्योंकि प्रत्येक आयकर दाता है राष्ट्र निर्माता। ಪ್ರಸಿದ್ಧ ಸಾಹಿತಿ ದಿವಂಗತ ಆರ್.ಕೆ. ನಾರಾಯಣ್ ಅವರು ಬರೆದ ಸ್ವಾಮಿ ಅಂಡ್ ಫ್ರೆಂಡ್ಸ್ ಸಣ್ಣಕಥೆ ಆಧಾರಿತ ದೂರದರ್ಶನದ ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ ಸ್ವರಾಜ್ಯ ಚಳವಳಿಯ ಕಾಲಘಟ್ಟದ ಘಟನೆಗಳನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದು, ಆ ಧಾರಾವಾಹಿಯ ಬಹುತೇಕ ಭಾಗ ಚಿತ್ರೀಕರಣಗೊಂಡಿದ್ದು ಮಲೆನಾಡಿನ ಮಡಿಲಲ್ಲಿರುವ ಅರಸಾಳು ರೈಲು ನಿಲ್ದಾಣದಲ್ಲಿ. ಶಿವಮೊಗ್ಗ ಜಿಲ್ಲೆಯ ಈ ರೈಲು ನಿಲ್ದಾಣ ಈಗ ಮಾಲ್ಗುಡಿ ನಿಲ್ದಾಣ ಎಂದೇ ಖ್ಯಾತಿ ಪಡೆದಿದೆ. ರೈಲ್ವೆ ಇಲಾಖೆ ಕಾಲ್ಪನಿಕ ಮಾಲ್ಗುಡಿಯನ್ನು ಬಿತ್ತರಗೊಳಿಸಿರುವ ವಸ್ತು ಸಂಗ್ರಹಾಲಯದ ವಿಶೇಷ ವರದಿ ಇಲ್ಲಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಅರಸಾಳು ಮಲೆನಾಡ ಮಡಿಲಿನ ಪುಟ್ಟ ಗ್ರಾಮ. ಇಲ್ಲೊಂದು ಪುರಾತನ ರೈಲು ನಿಲ್ದಾಣವೂ ಇದೆ. ಇಲ್ಲಿ ನಿಂತು ಎತ್ತ ಕಣ್ಣು ಹಾಯಿಸಿದರೂ ಹಸಿರೇ ಹಸಿರು. ದೂರ ದೂರಕ್ಕೆ ಕಣ್ಣು ಹಾಯಿಸಿದರೆ ಬೆಟ್ಟಗಳ ಸಾಲು, ರಮಣೀಯ ಭೂವೈಭವ. ಈ ಸುಂದರ ತಾಣದಲ್ಲಿ ನಟ, ನಿರ್ದೇಶಕ, ರಂಗಕರ್ಮಿ ದಿವಂಗತ ಶಂಕರ್ನಾಗ್, ಖ್ಯಾತ ಸಾಹಿತಿ ಆರ್.ಕೆ. ನಾರಾಯಣ್ ಅವರ ಕಾಲ್ಪನಿಕ ಮಾಲ್ಗುಡಿಯನ್ನು ಮರುಸೃಷ್ಟಿಸಿ ತಮ್ಮ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಯಾಗಿ ನಿರ್ಮಿಸಿದ್ದರು. ಈ ಧಾರಾವಾಹಿಯ ಜನಪ್ರಿಯತೆ 3.5 ದಶಕಗಳ ನಂತರವೂ ಇಲ್ಲಿನ ಪ್ರಕೃತಿಯಂತೆಯೇ ಹಚ್ಚ ಹಸಿರಾಗಿದೆ. ಈ ನೆನಪು ನಿತ್ಯ ಹರಿದ್ವರ್ಣವಾಗಿರಬೇಕೆಂಬ ಸ್ಥಳೀಯರ ಅಭಿಲಾಷೆಯಂತೆ ರೈಲ್ವೆ ಇಲಾಖೆ ಬ್ರಿಟಿಷರ ಕಾಲದ ಈ ನಿಲ್ದಾಣದಲ್ಲಿ ಮ್ಯೂಸಿಯಂ ಮಾಡಿದೆ. ಅದುವೇ ಮಾಲ್ಗುಡಿ ಮ್ಯೂಸಿಯಂ. ಹಂತ ಹಂತದ ಕಾರಂಜಿಯಿಂದ ಹರಿಯುವ ಜಲಧಾರೆ, ಮಂಗಳೂರು ಹೆಂಚಿನಿಂದ ನಿರ್ಮಿಸಿದ ಹಳೆಯ ನಿಲ್ದಾಣಕ್ಕೆ ಈಗ ಜೀವಕಳೆ ಬಂದಿದೆ. ಭಿತ್ತಿಗಳಲ್ಲಿ ಕಲಾ ವೈಭವವಿದೆ. ರೈಲು ಬೋಗಿಯ ಮಾಲ್ಗುಡಿ ಚಾ ಅಂಗಡಿಯೂ ಇದೆ. ಈ ಮ್ಯೂಸಿಯಂನಲ್ಲಿ 100 ವರ್ಷಗಳ ಹಿಂದೆ ಬಳಸುತ್ತಿದ್ದ ಮಡಿಕೆ ಕುಡಿಕೆಗಳು, ಲಾಂದ್ರ, ಸಂಕೇತ ದೀಪ, ಬೆತ್ತದ ತೊಟ್ಟಿಲು, ಸ್ವಾಮಿ ಮತ್ತು ಸ್ನೇಹಿತರೂ ಸೇರಿದಂತೆ ಮಾಲ್ಗುಡಿ ಡೇಸ್ನ ಹಲವು ಚಿತ್ರಪಟಗಳು, ಮಿಗಿಲಾಗಿ ಮ್ಯೂಸಿಯಂಗೆ ಕೈ ಬೀಸಿ ಕರೆಯುತ್ತಿರುವ ಶಂಕರ್ನಾಗ್ ಪುತ್ಥಳಿಯನ್ನೂ ಒಳಗೊಂಡಿದೆ. ಒಳ ಗೋಡೆಗಳ ಮೇಲೂ ಮಾಲ್ಗುಡಿ ಡೇಸ್ ದೃಶ್ಯಗಳನ್ನು ಬಿಂಬಿಸುವ ಚಿತ್ರಗಳಿವೆ. ಇಲ್ಲಿ ಸ್ವಾಮಿ ಅಂಡ್ ಫ್ರೆಂಡ್ಸ್ ಧಾರಾವಾಹಿ ರೂಪು ತಳೆದಾಗ ಬ್ರಿಟಿಷರ ಕಾಲದ ಗ್ರಾಮದ ಮರುಸೃಷ್ಟಿಯಾಯಿತು. ಭಾರತ ಬಿಟ್ಟು ತೊಲಗಿ ಚಳವಳಿ, ಸ್ವದೇಶಿ ಚಳವಳಿ, ವಿದೇಶಿ ವಸ್ತ್ರ ಸುಡುವ ದೃಶ್ಯಗಳು, ಸ್ವಾತಂತ್ರ್ಯ ಸಂಗ್ರಾಮ, ಬ್ರಿಟಿಷರ ಕಾಲದ ಪೊಲೀಸ್ ಠಾಣೆ ಎಲ್ಲವೂ ಇಲ್ಲಿ ಮರುಸೃಷ್ಟಿ ಪಡೆದಿದ್ದವು. ಈಗ ಮತ್ತೆ ಗತ ವೈಭವ ಪಡೆದಿರುವ ಈ ನಿಲ್ದಾಣ ಮಾಲ್ಗುಡಿ ಮ್ಯೂಸಿಯಂ ಆಗಿ ಎಲ್ಲರನ್ನೂ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಬ್ರಿಟಿಷರ ಕಾಲದಲ್ಲಿ ಮರದ ದಿಮ್ಮಿ ಸಾಗಿಸಲು ಈ ನಿಲ್ದಾಣ ನಿರ್ಮಿಸಲಾಗಿತ್ತು. ಇಲ್ಲಿ ದೂರದರ್ಶನದ ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ ಚಿತ್ರೀಕರಣ ನಡೆದಿತ್ತು. ಇದನ್ನು ಉಳಿಸಿಕೊಳ್ಳಲು ಅಭಿವೃದ್ಧಿ ಮಾಡಲಾಗಿದೆ ಎಂದು ಸಂಸದ ಬಿ.ವೈ. ರಾಘವೇಂದ್ರ ಹೇಳುತ್ತಾರೆ. ಬ್ರಿಟಿಷರ ಕಾಲದಲ್ಲಿ ದೊಡ್ಡ ದೊಡ್ಡ ಮರದ ದಿಂಬೆಗಳನ್ನ, ಮರವನ್ನ ಸಾಗಿಸೋಕ್ಕೋಸ್ಕರ ಒಂದು ಸಪೋರ್ಟ್ ಆಗೂ ಕೂಡ ಅದನ್ನ ಉಪಯೋಗಿಸ್ಕೊಳ್ಳುವಂತ ಸ್ಟೇಷನ್ ಆಗಿ ಉಪಯೋಗಿಸುವಂತ ಪ್ರಯತ್ನಗಳು ಆಗ್ತಾ ಇತ್ತು. ಹಾಗಾಗಿ ಅಲ್ಲಿರುವಂತ ಹಳೆ ಸ್ಟೇಷನ್ ಅನ್ನ ಒಂದು ಮ್ಯೂಸಿಯಂ ಆಗಿ ಕಚ್ಚಾ ವಸ್ತುಗಳನ್ನ ಉಪಯೋಗಿಸಿಕೊಂಡು
ಅವತ್ತು ಆ ಸೀರಿಯಲ್ ಅಲ್ಲಿ ಏನೋ ಕಾನ್ಸೆಪ್ಟ್ಸ್ಗಳು ಏನಿತ್ತು ಅದನ್ನು ಈ ಹಳೆ ಸ್ಟೇಷನ್ ಅಲ್ಲಿ ಮ್ಯೂಸಿಯಂ ಮಾಡುವಂತ ಪ್ರಯತ್ನ ನಮ್ಮ ರೈಲ್ವೆ ಇಲಾಖೆ ಸಹಕಾರದಿಂದ ಈಗಾಗಲೇ ಮಾಡಿದೆ. ಸ್ಥಳೀಯರಾದ ಹಿರಿಯ ನಾಗರಿಕ ರಂಗನಾಥ್ ಈ ಭಾಗದಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳುವಳಿಯ ನೆನಪುಗಳನ್ನು ಮೆಲುಕು ಹಾಕಿದರು. ವಿದ್ಯಾರ್ಥಿಗಳಾಗಿದ್ದಾಗಲಿಂದನೂ ಇಲ್ಲಿ ರೈಲು ಸಂಚಾರ ನೋಡ್ತಾ ಇದ್ದೀವಿ. ಚಿಕ್ಕ ಹುಡುಗರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಪ್ರಭಾತ್ ಪೇರಿ ಮಾಡಿ ಜೈಕಾರ ಹಾಕೋದು, ಹೆಂಡದ ಅಂಗಡಿ ಮುಂದೆ ಹೋಗಿ ಪಿಕೆಟಿಂಗ್ ಮಾಡೋದು, ಅವರು ಪೇಟ ಟೋಪಿ ಎಲ್ಲ ತೆಗೆದು ಖಾದಿ ಟೋಪಿ ಅವ್ರ ತಲೆ ಮೇಲೆ ಹಾಕಿ ಜೈಕಾರ ಹಾಕೋದು, ಇದನ್ನೆಲ್ಲ ನಾವೆಲ್ಲ ಅದನ್ನ ಚೆನ್ನಾಗಿ ನೋಡ್ತಾ ಇದ್ವಿ. ಸಮೀಪದ ರಿಪ್ಪನ್ಪೇಟೆ ನಿವಾಸಿ ಆನಂದ್ ಅರಸಾಳು ರೈಲು ನಿಲ್ದಾಣಕ್ಕೆ ದೇಶದಲ್ಲಿಯೇ ಇಷ್ಟು ಪ್ರಾಮುಖ್ಯತೆ ದೊರೆಯಲು ದೂರದರ್ಶನದ ಧಾರಾವಾಹಿ ಮಾಲ್ಗುಡಿ ಡೇಸ್ ಕಾರಣ ಎಂದು ಹೆಮ್ಮೆ ಪಡುತ್ತಾರೆ. ದಿವಂಗತ ಆರ್ ಕೆ ನಾರಾಯಣ್ ಮತ್ತು ಶಂಕರ್ನಾಗ್ ಅವರ ನಿರ್ದೇಶನದಲ್ಲಿ ಏನು ಮೂಡಿ ಬಂತೋ ಈ ಅರಸಾಳಿನ ರೈಲ್ವೆ ಸ್ಟೇಷನ್ಗೆ ಈ ತರದ ಒಂದು ಪ್ರಾಮುಖ್ಯತೆ ಇಡೀ ದೇಶದಲ್ಲಿ ಬರೋದಕ್ಕೆ ಈ ಮಾಲ್ಗುಡಿ ಡೇಸೇ ಕಾರಣ ಅನ್ನೋ ಮಾತನ್ನ ನಾನು ಮತ್ತೆ ಹೇಳ್ತೀನಿ. ಈ ಪುಟ್ಟ ನಿಲ್ದಾಣದಲ್ಲಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮ್ಯೂಸಿಯಂ ಮಾಡಿರುವ ಬಗ್ಗೆ ಸುತ್ತಮುತ್ತಲ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಅರಸಾಳ್ನಲ್ಲಿ ಒಂದು ಪಿಕ್ಚರ್ ತೆಗಿತಾ ಇದ್ದಾರೆ ಅಂದ್ರು. ನಾವು ಪಿಕ್ಚರ್ ಅಂದ್ರೆ ಬಹಳ ಎಲ್ಲ ನೋಡಿದ್ವಲ್ಲ, ಬೇರೆ ಬೇರೆ ಪಿಕ್ಚರ್ ತರ ಅಂತ ಮಾಡಿದ್ವಿ. ಆ ಶೂಟಿಂಗಿಗೆ ಬಂದು ನೋಡಿದಾಗ ಒಂದಿನದಲ್ಲಿ ನೋಡ್ತೀವಿ, ಆ ಶೂಟಿಂಗ್ ಏನೋ ನಮಗೆ ಬಹಳ ಬೋರ್ ಇಡ್ತೀವಿ. ಶೂಟಿಂಗ್ ಏನಂದ್ರೆ ನಾವು ಫಸ್ಟ್ ಅದು ನೋಡಿದ್ದು, ಆಮೇಲೆ ಆ ಚಿತ್ರ ರಾಷ್ಟ್ರ ಪ್ರಶಸ್ತಿ ಸಿಕ್ತು ಅಂತ ನಮಗೆ ಗೊತ್ತಾಯ್ತು ಇದು ಏನೋ ಶಕ್ತಿ ಇದೆ ಅಂತ. ಇಂತಹ ಮಾಡ್ತಕ್ಕಂಥ ಸ್ಥಳ ನಮ್ದು ಅರಸಾಳ ಸಣ್ಣ ಒಂದು ಕುಗ್ರಾಮನ ಇವತ್ತು ರಾಷ್ಟ್ರ ವ್ಯಾಪ್ತಿ ಒಂದು ಹೆಸರು ಮಾಡಿದೆ ಅಂತಂದ್ರೆ ನಮ್ಮ ಬಹುಸಂಖ್ಯೆ ನಮ್ಗೆ ಭಾರಿ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಪ್ರತಿಷ್ಠಿತ ಯುಎಸ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಜಪಾನ್ನ ನವಾಮಿ ಒಸಾಕಾ ಮುಡಿಗೇರಿಸಿಕೊಂಡಿದ್ದಾರೆ. ಫೈನಲ್ಸ್ನಲ್ಲಿ 4ನೇ ಶ್ರೇಯಾಂಕದ ಒಸಾಕಾ ಬೆಲಾರಸ್ನ ವಿಕ್ಟೋರಿಯಾ ಅಜರೆಂಕಾ ವಿರುದ್ಧ 1-6, 6-3, 6-3 ರಿಂದ ಗೆಲುವು ಸಾಧಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡರು. 1 ಗಂಟೆ 53 ನಿಮಿಷಗಳ ಕಾಲ ನಡೆದ ಪಂದ್ಯದಲ್ಲಿ ಒಸಾಕಾ ಮೊದಲ ಸೆಟ್ನಲ್ಲಿ ಹಿನ್ನಡೆ ಅನುಭವಿಸಿದರು. ನಂತರದ 2 ಸೆಟ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಗೆಲುವು ಸಾಧಿಸಿದರು. 22 ವರ್ಷದ ಒಸಾಕಾ 2018ರಲ್ಲಿ ಯುಎಸ್ ಓಪನ್ ಹಾಗೂ 2019ರಲ್ಲಿ ಆಸ್ಟ್ರೇಲಿಯಾ ಓಪನ್ ಪ್ರಶಸ್ತಿಗಳನ್ನು ಜಯಿಸಿದ್ದರು. ಇದರಿಂದಾಗಿ 3 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಅವರು ಜಯಿಸಿದಂತಾಗಿದೆ. ಈ ಮಧ್ಯೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಗಾಗಿ ಜರ್ಮನಿಯ ಅಲೆಕ್ಸಾಂಡರ್, ಆಸ್ಟ್ರೇಲಿಯಾದ ಡೊಮಿನಿಕ್ ಥೀಮ್ ಸೆಣಸಲಿದ್ದು, ಭಾರತೀಯ ಕಾಲಮಾನ ರಾತ್ರಿ 1:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಕ್ಷೀಣಗೊಂಡಿದ್ದು ಒಳನಾಡಿನಲ್ಲಿ ಚುರುಕಾಗಿದೆ. ಸಿದ್ದಾಪುರ ಮತ್ತು ಕುಂದಾಪುರದಲ್ಲಿ ಅತಿ ಹೆಚ್ಚು 11 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಮಂಕಿ, ಸುಳ್ಯ 9, ಪುತ್ತೂರು, ಭಟ್ಕಳ, ಆಗುಂಬೆ 8, ಕೋಟ, ಕೊಲ್ಲೂರು, ಶಿರಾಲಿ, ಹೊನ್ನಾವರ, ಅಂಕೋಲ 7, ಸುಬ್ರಹ್ಮಣ್ಯ, ಗೋಕರ್ಣ, ಭಾಗಮಂಡಲ, ಹೊಸನಗರ 6, ಉಪ್ಪಿನಂಗಡಿ, ಪಣಂಬೂರು, ಧರ್ಮಸ್ಥಳ, ಮೂಡಬಿದರೆ, ಮಂಗಳೂರು, ಕಾರ್ಕಳ, ಮೂರ್ನಾಡು 5, ಕುಮಟ, ಕದ್ರಾ, ಮಾಣಿ, ಮೂಲ್ಕಿ, ಕಾರವಾರ, ಗದಗ, ಚಿಂಚೋಳಿ, ಬೀದರ್, ಮಹಾಲಿಂಗಪುರ, ಮಸ್ಕಿ, ಮುದ್ಗಲ್, ಧಾರವಾಡ, ಕಮ್ಮರಡಿ, ಶೃಂಗೇರಿ, ಜಯಪುರ, ಆನವಟ್ಟಿ 3, ಜಗಲ್ಬೆಟ್, ಮಂಚಿಕೇರಿ, ಯಲ್ಲಾಪುರ, ಬೇವೂರು, ಯಲಬುರ್ಗಾ, ಹಾವೇರಿ, ಅಫ್ಜಲ್ಪುರ, ಶಿರಹಟ್ಟಿ, ರಬಕವಿ, ಶಿರಾ, ಲಿಂಗನಮಕ್ಕಿ, ಗೌರಿಬಿದನೂರು, ಹಗರಿ, ಬೊಮ್ಮನಹಳ್ಳಿ, ಕಳಸ, ಬೆಂಗಳೂರು ಮತ್ತು ಮೊಳಕಾಲ್ಮೂರಿನಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ. ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ 45 ರಿಂದ 55 ಕಿಲೋಮೀಟರ್ ಮೇಲ್ಮೈ ಗಾಳಿ ಬೀಸುವ ಸಾಧ್ಯತೆಗಳಿದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ.
ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ, ಗುಡುಗು ಸಹಿತ ಮಳೆ ನಿರೀಕ್ಷೆ. ಗರಿಷ್ಠ ತಾಪಮಾನ 26 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ ಮುಂಗಾರು ಅಧಿವೇಶನ. ಸಂಕಷ್ಟ ಸಂದರ್ಭದಲ್ಲಿ ಫಲಪ್ರದ ಚರ್ಚೆ ನಿರೀಕ್ಷೆ. ಸಭಾಧ್ಯಕ್ಷ ಓಂ ಬಿರ್ಲಾ. ಶ್ರಮಶಕ್ತಿ ದೇಶದ ಪ್ರಗತಿಯ ಆಧಾರ. ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಪೂರೈಕೆ ಕಾರ್ಯಯೋಜನೆ ಪ್ರಗತಿ. ಪ್ರಧಾನಿ ನರೇಂದ್ರ ಮೋದಿ. ದೇಶದಲ್ಲಿ ಆತ್ಮನಿರ್ಭರ್ ಪ್ಯಾಕೇಜ್ ಸಮರ್ಪಕ ಅನುಷ್ಠಾನ. ಆರ್ಥಿಕತೆ, ಮೂಲಸೌಕರ್ಯ, ಬೇಡಿಕೆ ವಲಯಗಳಿಗೆ ಆದ್ಯತೆ. ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನಿರಾಕರಿಸದಂತೆ ಖಾಸಗಿ ಆಸ್ಪತ್ರೆಗಳಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.